ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೆಟೊ ಹಣ್ಣಿನ ಹಪ್ಪಳವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ 1 ಬೌಲಷ್ಟು ಸಬ್ಬಕ್ಕಿಯನ್ನು ಹಾಕಿ ಇದು ನಾವು ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಇವಾಗ ನೀವು ಇಲ್ಲಿ ನೋಡ್ಬೋದು ತರಿಯಾಗಿ ಮಾಡಿ ತಗೊಂಡಿದ್ದೀನಿ. ಇದು ಬಹಳ ದಪ್ಪನೂ ಅಲ್ಲ, ಬಹಳ ಸಣ್ಣಗೂ ಅಲ್ಲ, ಆ ರೀತಿ ಮಾಡ್ಕೋಬೇಕು. ಅಲ್ಲಲ್ಲಿ ಒಂದೊಂದು ಸಬ್ಬಕ್ಕಿ ಉಳಿದ್ರೂ ನಡೆಯುತ್ತೆ. ಈಗ ಇಲ್ಲಿ ನಾನು 5 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ನೀವು 4 ಬೇಕಾ, ದೊಡ್ಡ ಸೈಜ್ ಇದ್ದರೆ 4 ತೊಗೋಬಹುದು. ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನೇ ತೊಗೊಳ್ಳಿ. ಇವಾಗ ಇದನ್ನು ನಾವು ಮೊದಲಿಗೆ ಕಟ್ ಮಾಡಿ ತೊಗೋಬೇಕಾಗತ್ತೆ. ಈಗ ಮೇಲ್ಗಡೆ ತೊಟ್ಟಿನ ಭಾಗ ಏನಿರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ತೊಗೊಳ್ಳಿ. ಮತ್ತು ಕಟ್ ಮಾಡಬೇಕಾದ್ರೆ ನೀವು ಟೊಮೆಟೊ ಹಣ್ಣನ್ನು ನೋಡಿಕೊಂಡೇ ಕಟ್ ಮಾಡಿ. ಅಂದರೆ ಇಡಿಯಾಗಿ ಹಾಗೆ ಹಾಕಿ ಮಿಕ್ಸರ್ನಲ್ಲಿ ಮಿಕ್ಸಿ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಹಾಳಾಗಿದ್ದು ಇರುತ್ತೆ, ಹುಳಗಳು ಇರುತ್ತೆ. ಹೀಗಾಗಿ ನೋಡಿಕೊಂಡೇ ನೀವು ಟೊಮೆಟೊ ಹಣ್ಣನ್ನು ತೊಗೋಬೇಕು. 1 ಇಂಚಿನಷ್ಟು ಹಸಿ ಶುಂಠಿ ಹಾಕಿ ನೀರು ಸೇರಿಸದೆ ನಾವು ಈ ಪ್ಯೂರಿ ಮಾಡ್ಕೋಬೇಕು. ಇಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದರ ಮೇಲೆ ಒಂದು ಸಾನಿಗೆಯನ್ನು ತೊಗೊಂಡಿದ್ದೀನಿ. ದೊಡ್ಡ ಕಣ್ಣಿರುವಂಥ ಸಾನಿಗೆ ತೊಗೊಳ್ಳಿ. ಸಾನಿಗೆ ತೊಗೊಂಡು ಅದರಲ್ಲಿ ನಾವೇನು ರುಬ್ಬಿದ್ವಲ್ಲ ಪ್ಯೂರಿ, ಅದನ್ನು ಹಾಕಿ ಇದನ್ನು ಸೋಸಬೇಕು. ಏಕೆಂದರೆ ಸಿಪ್ಪೆ ಮತ್ತು ಬೀಜ ಇದನ್ನು ಬೇರೆ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ, ಸಿಪ್ಪೆ ಮತ್ತು ಬೀಜ ಬೇರೆಯಾಗಿದೆ. ಇವಾಗ ಇಲ್ಲಿ ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಈಗ ಇದಕ್ಕೆ ನಾವು ಸಬ್ಬಕ್ಕಿ 1 ಬೌಲ್ ತೊಗೊಂಡಿದ್ರೆ 6 ರಿಂದ 7 ಬೌಲಷ್ಟು ನಾವಿಲ್ಲಿ ನೀರು ಸೇರಿಸ್ಕೋಬೇಕಾಗತ್ತೆ. ನೀವು 8 ಬೌಲ್ ಕೂಡ ಸೇರಿಸ್ಕೋಬಹುದು. ಇಲ್ಲಿ ನಾನು 6 ಬೌಲಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಒಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಉಪ್ಪು ನೋಡಿಕೊಂಡು ಸೇರಿಸಿ. ಈಗ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಬಿಸಿ ಆದಮೇಲೆ ಸಬ್ಬಕ್ಕಿ ಪೌಡರ್ ಒಂದು ಕೈಯಿಂದ ಹಾಕಬೇಕು, ಒಂದು ಕೈಯಿಂದ ತಿರುಗುತ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ. ಹಾಕಿ ಇದನ್ನು ಕೈ ಬಿಡದೆ ನಾವು ಇದನ್ನು ತಿರುಗಿಸ್ಕೊಳ್ತಾ ಇರಬೇಕು. ನಾವು ಕೈ ಬಿಟ್ವಿ ಅಂದರೆ ಗಂಟು ಆಗಿಬಿಡುತ್ತೆ ಮತ್ತು ತಳ ಕೂಡ ಹಿಡಿಯುತ್ತೆ, ಮತ್ತು ಹೊತ್ತಿದ ವಾಸನೆ ಬರುತ್ತೆ, ಮತ್ತು ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ, ಇಲ್ಲಿ ಒಂದು 5 ರಿಂದ 10 ನಿಮಿಷ ನಾನು ಈ ರೀತಿಯಾಗಿ ಕುದಿಸ್ಕೊಂಡಿದ್ದೀನಿ. ಆದರೆ ಇನ್ನೂ ಪರ್ಫೆಕ್ಟಾಗಿ ಬೆಂದಿಲ್ಲ. ಇದು ಒಂದು 20 ರಿಂದ 25 ನಿಮಿಷ ಬೇಕಾಗುತ್ತೆ. ಇನ್ನೂ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೋಬೇಕು. ಕೈ ಬಿಡದೇ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು, ಕಾಳು ನೋಡಿ ಇಲ್ಲಿ ಬಿಳಿ ಬಿಳಿಯಾಗಿ ಹಾಗೆ ಕಾಣಿಸ್ತಾ ಇದೆ. ಅದು ಪೂರ್ತಿಯಾಗಿ ಬೇಯಬೇಕು. ನಾವು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ನೀರು ಬಿಸಿ ಮಾಡಿ ಇನ್ನೊಂದು ಬೌಲಷ್ಟು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಹಪ್ಪಳ ಹಾಕಬೇಕಾದ್ರೆ ನಿಮಗೆ ದಪ್ಪ ಆಗಿದೆ ಅಂತ ಅನಿಸಿದರೆ ಆವಾಗೂ ಕೂಡ ಸ್ವಲ್ಪ ನೀರು ಬಿಸಿ ಮಾಡಿ ನೀವು ಸೇರಿಸಿ ಹಪ್ಪಳವನ್ನು ಮಾಡ್ಕೋಬಹುದು. ಈಗ ನೀರು ಹಾಕಿದ ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಳಿ. ನನಗೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು 1/4 ಟೀ ಸ್ಪೂನಷ್ಟು ಮತ್ತು ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಇನ್ನೂ ಸ್ವಲ್ಪ ಆಗಬೇಕು. ನೋಡಿ, ಇಲ್ಲಿ ಸಬ್ಬಕ್ಕಿ ಇನ್ನೂ ಬಿಳಿ ಬಿಳಿಯಾಗಿ ಹಾಗೆ ಕಾಣಿಸ್ತಾ ಇದೆ. ಅದು ಬಿಳಿ ಕಾಣಬಾರದು, ಆ ರೀತಿಯಾಗಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ಕೊನೆಯಲ್ಲಿ ನಾವು 1 ನಿಮಿಷ ಇರಬೇಕಾದ್ರೆ ಇದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಇದನ್ನು ಸ್ವಲ್ಪ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಬೀಳ್ತಾ ಇದೆ ನೋಡಿ, ಎಳೆ ಥರ ಬೀಳ್ತಾ ಇದೆ. ಈ ರೀತಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಇದು ನೋಡಿ, ಇಲ್ಲಿ ಕೊನೆಯಲ್ಲಿ ಯಾವ ರೀತಿ ಎಳೆಯಾಗಿ ಬೀಳ್ತಾ ಇದೆ. ಮತ್ತು ಈಗ ಇಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡಿದಾಗ ಅದು ಕುಡ್ಕೊಳ್ತಾ ಇಲ್ಲ, ಲೈನ್ ನೋಡಿ ಕುಡ್ಕೊಳ್ತಾ ಇಲ್ಲ, ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ನಾವು ತಿಳ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಹಪ್ಪಳ ಮಾಡಬೇಕು. ತಣ್ಣಗಾಗಲಿ ಅಂಥೇಳಿ ನಾನು ಒಂದು ಸಣ್ಣ ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಬ್ಯಾಟರ್. ನಾನಿಲ್ಲಿ ಬಳೆ ತಗೊಂಡು ಹಪ್ಪಳವನ್ನು ಮಾಡ್ತಾಯಿದ್ದೀನಿ. ನೀವು ಬಳೆ ಇಲ್ಲದೆ ಹಾಗೇನೂ ಕೂಡ ಹಪ್ಪಳವನ್ನು ಮಾಡ್ಕೋಬಹುದು.
ಸೌಟಿನಿಂದ ಸರಿ ಆಗ್ತಾ ಇಲ್ಲ ಅಂತೇಳಿ ನಾನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ನಿಮಗೆ ಈ ಬಳೆಯಲ್ಲಿ ಸಾಕಾಗತ್ತೆ. ನೀವು ಬಳೆಗಳ ಸೈಜ್ ಮೇಲೇನು ಬ್ಯಾಟರ್ ತೊಗೋಬೇಕಾಗತ್ತೆ. ಇದು ಚಿಕ್ಕ ಸೈಜ್ ಇದೆ ಸ್ವಲ್ಪ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ದಪ್ಪನೇ ಹಾಕಿ. 50% ಹಪ್ಪಳ ಒಣಗಿದಾಗ ನಾವು ಇದನ್ನು ಈ ರೀತಿ ತಿರುಗಿಸಿ ಹಾಕಬಹುದು. ಆದರೆ ತಿರುಗಿಸಿ ಹಾಕಿದ ಹಪ್ಪಳ ಸ್ವಲ್ಪ ಸ್ರಿಂಕ್ ಆಗುತ್ತೆ, ಮತ್ತು ನಾವು ತಿರುಗಿಸಿ ಹಾಕಿರಲ್ಲ ನೋಡಿ ಹಪ್ಪಳ, ಅದು ಹಾಗೆ ಫ್ಲ್ಯಾಟಾಗಿಯೇ ಉಳಿಯುತ್ತೆ. ನಾವು ಯಾವುದಾದ್ರೂ ಒಂದು ಕಂಟೈನರ್ನಲ್ಲಿ ತುಂಬಿಡಬೇಕಾದ್ರೆ ಸ್ವಲ್ಪ ಸ್ರಿಂಕ್ ಆಗಿದ್ದ ಹಪ್ಪಳಕ್ಕೆ ಜಾಗ ಹೆಚ್ಚು ಬೇಕಾಗತ್ತೆ. ಫ್ಲ್ಯಾಟ್ ಇದ್ದಿದ್ದ ಹಪ್ಪಳಕ್ಕೆ ಜಾಗ ಸ್ವಲ್ಪ ಕಡಿಮೆ ಬೇಕಾಗತ್ತೆ. ಒಣಗಿದ ನಂತರ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ. ಇವಾಗ ಇಲ್ಲಿ ನೀವು ನೋಡಬಹುದು ಹಪ್ಪಳ ಎಲ್ಲ ಚೆನ್ನಾಗಿ ಒಣಗಿದೆ. ಇವಾಗ ನೋಡಿ ಇಲ್ಲಿ ನಾವು ತಿರುಗಿಸಿ ಯಾವುದನ್ನು ಹಾಕಲಿಲ್ಲ ನೋಡಿ, ಇದು ಫ್ಲ್ಯಾಟ್ ಆಗಿ ಹಾಗೇನೇ ಇದೆ. ನಾವು ತಿರುಗಿಸಿ ಏನು ಹಾಕಿದ್ವಿ ನೋಡಿ ಹಪ್ಪಳ, ಇದು ನೋಡಿ ಸ್ರಿಂಕ್ ಆಗಿದೆ ಸ್ವಲ್ಪ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಆಹಾರ ಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಇದನ್ನು ಕರೆದು ತೋರಿಸ್ತೀನಿ ನಿಮಗೆ. ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ, ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಬಿಸಿ ಎಣ್ಣೆ ಆದ ನಂತರ ನಾವು ಅದನ್ನು ಲೋ ಫ್ಲೇಮ್ ಇಟ್ಟು ನಾವು ಹಪ್ಪಳವನ್ನು ಕರಿಬೇಕಾಗತ್ತೆ ನೋಡಿ ಇಲ್ಲಿ, ಇಲ್ಲಾಂದರೆ ಬೇಗ ಕೆಂಪಾಗಿಬಿಡತ್ತೆ ಹಪ್ಪಳ. ಈಗ ನೋಡಿ ಇಲ್ಲಿ ಹಪ್ಪಳ ಕರಿದಾಗಿದೆ. ನೀವಿಲ್ಲಿ ನೋಡಬಹುದು ಹಪ್ಪಳ ಎಷ್ಟು ಗರಿ ಗರಿಯಾಗಿದೆ ಅಂತ. ನೋಡಿ ಎಷ್ಟೊಂದು ಗರಿ ಗರಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.